ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರ ಆರೈಕೆ ನಿಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಇಂದಿನ ಮಬ್ಬು ಸರಿದಾಗ ಪಾರ್ಟ್ 1. ಮುಂಜಾನೆಯ ಸೂರ್ಯನ ಕಿರಣಗಳು ಜೀವನರಾವ್ ಅವರ ಮುಖಕ್ಕೆ ಸೋಗುತ್ತಿದ್ದಂತೆ ಎಚ್ಚೆತ್ತರು. ಇಷ್ಟು ಬೇಗ ಬೆಳಕು ಹರಿತಾ ಎಂದು ಎದ್ದವರು ಕಣ್ಣು ಮುಚ್ಚಿ ಕೈಯನ್ನು ಮುಚ್ಚಿಕೊಂಡು ತಮ್ಮ ಮುಂದಿನ ಅಭ್ಯಾಸದಂತೆ ಕರಾಗ್ರವಸತೆ ಎಂದು ಪ್ರಾರ್ಥನೆ ಮುಗಿಸಿದರು. 8 ಗಂಟೆ ಒಳಗೆ ನಿತ್ಯ ಕರ್ಮಾದಿಗಳ ಮುಗಿಸಿದವರು ಆಶ್ರಮದ ಕ್ಯಾಂಟೀನಿಗೆ ಬಂದವರು ಅಲ್ಲಿ ಸರಿಯಾಗಿ ಬೆಂದಿರದ ಉಪ್ಪಿಟ್ಟು ಅವಲಕ್ಕಿಯನ್ನು ತಿಂದವರು ಒಮ್ಮೆ ಸುತ್ತಲೂ ದಿಟ್ಟಿಸಿದರು. ಅಲ್ಲಿದ್ದ 100 ಜನರಿಗೆ ದಿನವೂ ರುಚಿಕಟ್ಟಾದ ಊಟ ತಿಂಡಿಯನ್ನು ಒದಗಿಸುವುದು ಆಶ್ರಮಕ್ಕೂ ಅಸಾಧ್ಯವೇ ಸರಿ. ಬೆಂದಿರದ ತಿಂಡಿಯನ್ನು ಕೂಡ ಮೃಷ್ಟಾನ್ನದಂತೆ ಸವಿಯುತ್ತಿರುವ ಅಲ್ಲಿರುವ ವೃದ್ಧರ ಕಂಡು ಮನಸ್ಸು ಮರುಗಿತ್ತು. ಒಂದು ಕಾಲದಲ್ಲಿ ಹೇಗೇಗೋ ಬದುಕು ನಡೆಸಿದವರು ಇಂದು ಇಲ್ಲಿನ ಪರಿಸ್ಥಿತಿಗೆ ತಕ್ಕಂತೆ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಎಷ್ಟೇ ಹಾರಾಡಿದರೂ ಎಷ್ಟೇ ಕೂಡಿಟ್ಟರೂ ಕೊನೆಗಾಲದಲ್ಲಿ ಮನುಷ್ಯನಿಗೆ ಬೇಕಾಗಿರುವುದು ಬರೀ ಒಂದು ಸೂರು, ಸಾಂತ್ವನಕ್ಕೆ ಒಂದು ಹೆಗಲಷ್ಟೆ. ಆದರೆ ಆ ಸತ್ಯವ ಮರೆತು ಹಣ ಸಂಪಾದಿಸುವ ಹಿಂದೆ ಸಾಗುವ ನಾವು ನಮ್ಮ ಸ್ವಂತ ಬದುಕು ನೆಮ್ಮದಿಯನ್ನು ಮರೆತು ಬಿಡುತ್ತೇವೆ. ಯಾವಾಗ ನಮಗೆ ನೆಮ್ಮದಿಯ ಅಗತ್ಯ ಬರುವುದೋ ಆಗ ನಾವು ಎಲ್ಲವನ್ನೂ ಕಳೆದುಕೊಂಡು ಬರಿಗೈದಾಸರಾಗಿರುತ್ತೇವೆ. ಇದೇ ಜೀವನ. ಎಲ್ಲರೂ ಅನಾಥರು ಈ ಜಗದಲ್ಲಿ. ಕ್ಷಣಿಕ ಸುಖಕ್ಕಾಗಿ ಹಂಬಲಿಸಿ ಜೀವನದ ಅತ್ಯಮೂಲ್ಯ ಸಮಯವನ್ನು ಒತ್ತಡದಿಂದಲೇ ಕಳೆದು ಬಾಳ ಸಂಜೆಯಲ್ಲಿ ಒಬ್ಬಂಟಿಗರಾಗುತ್ತೇವೆ. ಯೋಚಿಸುತ್ತಿದ್ದವರ ಕಣ್ಣಲ್ಲಿ ನೀರು ಅರಿವಿಲ್ಲದಂತೆ ಜಾರಿತು. ಜೀವನ್ ಸರ್, ಗಿಡಗಳಿಗೆ ಸ್ವಲ್ಪ ನೀರು ಹಾಯಿಸುವಿರಾ ಎಂದು ಆಶ್ರಮದ ಮಾಲಿ ರಾಮುವಿನ ಕರೆಗೆ ಸರಿ ಎಂದು ತಲೆಯಾಡಿಸಿದವರು ತನ್ನ ಇಷ್ಟದ ಕಾಯಕಕ್ಕೆ ಕೈ ಹಾಕಿದರು. ಆಶ್ರಮಕ್ಕೆ ಬಂದಾಗಿನಿಂದ ಬೆಳಗಿನ ಹೊತ್ತಲ್ಲಿ ಗಿಡಗಳಿಗೆ ನೀರು ಹಾಯಿಸುವ ಕೆಲಸ ತಾನೇ ಮಾಲಿಯ ಬಳಿ ಕೇಳಿ ಮಾಡುತ್ತಿದ್ದರು. ಅಷ್ಟೊತ್ತು ಅವರ ಮನ ಯಾವುದರ ಬಗ್ಗೆಯೂ ಚಿಂತಿಸದೆ ಪ್ರಶಾಂತವಾಗಿರುತ್ತಿತ್ತು. ತಾನೇ ನೆಟ್ಟ ಗುಲಾಬಿ ಗಿಡವನ್ನು ಮೊಗ್ಗು ಅರಳಿದುದನ್ನು ನೋಡಿದ ಜೀವನರವರಿಗೆ ಕಿರುನಗುವೊಂದು ಅರಳಿತು. ಜೀವನ್ ಸರ್, ನಿಮಗಾಗಿ ಒಂದು ಕರೆ ಇದೆ. ಮಾಲಿ ಕರೆದಾಗ ಕಣ್ಣಲ್ಲೇ ಯಾರೆಂದು ಕೇಳಿದರು. ನಿಮ್ಮ ಮಗ ಅಂತೆ ಸರ್ ಎಂದಾಗ ಜೀವನ್ರವರ ಮುಖ ಬಾಡಿತ್ತು. ನಾನು ಕೆಲಸದಲ್ಲಿರುವೆ ಎಂದು ಹೇಳಿ ಬಿಡು ರಾಮು ಎಂದವರ ಮನ ಭಾರವಾಗಿತ್ತು. ಮಗ ಸೊಸೆ ಮಗಳು ಎಂಬ ವ್ಯಾಮೋಹ ಎಂದೋ ಹರಿದಿತ್ತು. ಚಿತೆಗೇರಿದ ಸಂಬಂಧಗಳ ಆಸೆ ತೊರೆದು ಬಂದವರಿಗೆ ಮತ್ತೆ ಸಂಬಂಧಗಳ ಹಿಂದೆ ಓಡುವ ಮನಸ್ಸಿರಲಿಲ್ಲ. ಅಕಾಲದಲ್ಲಿ ಮಳೆ ಬಂದ ಹಾಗೆ ಯಾವತ್ತೂ ಬಾರದೇ ಇದ್ದ ಮಗನ ಕರೆ ಜೀವನ್ ಅವರನ್ನು ಗತಕಾಲಕ್ಕೆ ಹೊರಳಿಸಿತು. ಜಗಜೀವನ್ ಎಂಬ ಹುಟ್ಟು ಆದರ್ಶವಾದಿ ಯುವಕನ ಯಶೋಗಾಥೆಯದು. ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಟಿಕೊಂಡ ಪರಿಸ್ಥಿತಿಯಿಂದ ಸಾವಿರಾರು ಜನರ ಜೀವನಕ್ಕೆ ದಾರಿ ಮಾಡಿಕೊಟ್ಟಲ್ಲಿಗೆ ಬಂದು ನಿಂತಿದ್ದರು. ಹಸಿದವರ ಹೊಟ್ಟೆಗೆ ಊಟವಿಕ್ಕಿದ್ದ ಕೈ ಅವರದು. ಸ್ವಲ್ಪ ಬಂಡವಾಳದಿಂದ ಶುರು ಮಾಡಿದ ಲಕ್ಷ್ಮೀ ಸಿದ್ಧ ಉಡುಪುಗಳ ಉದ್ಯಮ ಕೈ ಹಿಡಿದಿತ್ತು. ಅಪ್ಪ ಅಮ್ಮ ತೋರಿದ ಹುಡುಗಿಯ ಮದುವೆಯಾಗಿ ಸಂತೋಷವಾಗಿದ್ದವರ ಖುಷಿ ಹೆಚ್ಚಿಸುವಂತೆ 2 ವರ್ಷಗಳಲ್ಲಿ ಅವಳಿ ಮಕ್ಕಳು ಹುಟ್ಟಿದಾಗ ಊರಿಗೆ ಸಿಹಿ ಹಂಚಿದ್ದರು. ಮಕ್ಕಳು ಬೆಳೆದಂತೆ ಉದ್ಯಮವು ವರ್ಷಗಳಲ್ಲೇ ಪ್ರಮುಖ ಉದ್ಯಮಿಗಳ ಸಾಲಿನಲ್ಲಿ ನಿಂತಿದ್ದರು. ತನ್ನ ಬಡತನದಿಂದಾಗಿ ಸರಿಯಾಗಿ ಓದು ಮುಗಿಸದೇ ಇದ್ದ ಕಾರಣಕ್ಕಾಗಿ ತನ್ನ ಕಣ್ಣಿಗೆ ಬಿದ್ದ ಬಡ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ವಹಿಸಿಕೊಂಡಿದ್ದರು. ಹಲವು ಅನಾಥಾಶ್ರಮದಲ್ಲಿ ವರ್ಷಕ್ಕೆ 2 ಮಕ್ಕಳನ್ನು ದತ್ತು ಪಡೆದು ಅವರ ವಿದ್ಯಾಭ್ಯಾಸ ಮುಗಿಯುವವರೆಗಿನ ಖರ್ಚನ್ನು ಅವರೇ ನಿಭಾಯಿಸುತ್ತಿದ್ದರು. ಯಾವುದೇ ಪ್ರಚಾರ ಬಯಸದೆ ದುಡಿವ ಕಾಯಕ ಯೋಗಿಯಾಗಿದ್ದರು. ಜಗಜೀವನ್ ರಾವ್ ಎಂಬ ಹೆಸರು ಕೇಳಿದರೆ ಕೈ ಮುಗಿಯುವಷ್ಟು ಜನಬೆಂಬಲವಿತ್ತು. ಮಗಳು ಅಮೃತ, ಮಗ ಅಂಕಿತ್ ಮದುವೆಯ ವಯಸ್ಸಿಗೆ ಬರುವ ಹೊತ್ತಿನವರೆಗೂ ಅವರ ಜೀವನದಲ್ಲಿ ಎಲ್ಲವೂ ಸರಿಯಾಗಿತ್ತು. ಅಮೃತ ಯಾವುದೋ ಹುಡುಗನನ್ನು ಪ್ರೀತಿಸಿ ಮನೆ ಬಿಟ್ಟು ಹೋಗಿ ಮದುವೆಯಾದಾಗ ಹೆಂಡತಿಯಾದ ರೂಪ ಮಗಳು ಕೊಟ್ಟ ಏಟಿಗೆ ಹೃದಯಾಘಾತವಾಗಿ ಜೀವನ್ ಅವರನ್ನು ಬಿಟ್ಟು ಮತ್ತೆ ಮರಳಿಬಾರದ ಊರಿಗೆ ಹೋಗಿದ್ದಳು. ಮಗಳು ಕೊಟ್ಟ ಏಟಿಗಿಂತಲೂ ಪ್ರೀತಿಯ ಪತ್ನಿಯ ಅಗಲುವಿಕೆ ಜೀವನ್ ಅವರನ್ನು ಹಿಂಡಿ ಹಿಪ್ಪೆ ಮಾಡಿ ಹಾಕಿತ್ತು. ಅವರ ಎಲ್ಲ ಕೆಲಸಗಳಿಗೂ ಬೆಂಬಲ ನೀಡುತ್ತಿದ್ದ ಏಕೈಕ ಜೀವವನ್ನು ಕಳೆದುಕೊಂಡಿದ್ದರು.
ಪತ್ನಿಯ ಅನುಪಸ್ಥಿತಿಯಲ್ಲಿ ಮನೆಯನ್ನು ನಿಯಂತ್ರಣಕ್ಕೆ ತಂದ ಜೀವನ್ ಅವರ ಮನಸ್ಸು ಮಗನ ಬದುಕಾದರೂ ಹಸನಾಗಿರಲಿ ಎಂದು ಬಯಸಿ ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿ ತನ್ನ ವೃತ್ತಿ ಬದುಕಿಗೆ ವಿರಾಮ ಕೊಡಲು ಇಚ್ಛಿಸಿದರು. ಮಗನೇ ಇಷ್ಟಪಟ್ಟು ಹುಡುಗಿಯೊಂದಿಗೆ ವಿವಾಹ ಮಾಡಿ ಜವಾಬ್ದಾರಿ ಕಳೆದುಕೊಂಡೆ ಎಂದು ನಿಟ್ಟುಸಿರು ಹೊತ್ತಿಗೆ ಮಗನು ವರ್ಷದಲ್ಲಿ ಹೆಂಡತಿಯ ಮಾತು ಕೇಳಿ ಅಪ್ಪನ ಜೊತೆ ತಾತ್ಸಾರದಿಂದ ನಡೆದುಕೊಳ್ಳತೊಡಗಿದನು. ಇಲ್ಲ ಸಲ್ಲದ ಸೊಸೆಯ ಚಾಡಿ ಮಾತುಗಳು ಅಪ್ಪ ಮಗನ ಬಾಂಧವ್ಯಕ್ಕೆ ತೆರೆ ಎಳೆದಿದ್ದವು. ಎಲ್ಲವನ್ನೂ ಮಗನಿಗೆ ಕೊಟ್ಟ ಅಪ್ಪನ ಮೇಲೆ ಯಾವ ಪ್ರೀತಿಯೂ ಉಳಿದಿರಲಿಲ್ಲ ಅಂಕಿತ್ನಿಗೆ. ದಿನೇ ದಿನೇ ಮನೆಯ ವಾತಾವರಣ ಬಿಗುವಾಗಿ ಕೊನೆಗೊಂದು ದಿನ ಜೀವನ್ ಅವರೇ ಮನೆ ಬಿಟ್ಟು ಹೊರಬಂದರು. ಕೈಯಲ್ಲಿ ಬಿಡಿಗಾಸೂ ಇರಲಿಲ್ಲ. ಮಗನ ಮೇಲಿನ ಕುರುಡು ವ್ಯಾಮೋಹ ಅವರ ಬರಿಗೈದಾಸನಾಗಿ ಮಾಡಿತ್ತು. ಆದರೂ ಸಹ ಯಾವುದಕ್ಕೂ ಹೆದರದ ಜೀವನ್ ರಾವ್ ಮಗನ ಮನೆಯಿಂದ ಹೊರಬಂದ ಬಳಿಕ ತನ್ನ ಸ್ನೇಹಿತ ನಡೆಸುತ್ತಿದ್ದ ವೃದ್ಧಾಶ್ರಮಕ್ಕೆ ಸೇರಿಕೊಂಡು ತನ್ನ ಬಾಳ ಸಂಜೆಯನ್ನು ನಡೆಸತೊಡಗಿದರು. ತನಗೆ ಗೊತ್ತಿದ್ದ ಕೆಲಸ ಮಾಡಿಕೊಂಡು ಒಂದು ರೀತಿಯಲ್ಲಿ ಖುಷಿಯಾಗಿರಲು ಪ್ರಯತ್ನ ಪಡುತ್ತಿದ್ದರು. ಯಾರಿಂದಲೋ ಅಪ್ಪ ಆಶ್ರಮದಲ್ಲಿರುವ ವಿಷಯ ತಿಳಿದ ಮಗ ಒಮ್ಮೆ ಅವರಿಗಾಗಿ ಕರೆ ಮಾಡಿದ್ದ. ಮಗ ಮೊಮ್ಮಗನ ಜೊತೆ ಬದುಕಬೇಕು ಎನ್ನುವ ಆಸೆಯು ಮನದಲ್ಲಿತ್ತು. ಮಗ ಬದಲಾಗಿರಬಹುದು ಎಂದು ದೂರದ ಆಸೆಯಿಂದ ಮಾತನಾಡಿದವರಿಗೆ ಆಸ್ತಿಯ ವಿಷಯದ ಕುರಿತ ಅವನ ಮಾತುಗಳು ಚುಚ್ಚಿತು. ಇವನೆಂದಿಗೂ ಸರಿಯಾಗಲಾರ ಎಂದು ಅರಿತ ಜೀವನ್ ರಾವ್ ತಮ್ಮ ಮನಸ್ಸನ್ನು ಆಶ್ರಮದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. ಆಶ್ರಮದಲ್ಲಿ ಇರುವ ವೃದ್ಧರದು ಒಬ್ಬೊಬ್ಬರದು ಒಂದೊಂದು ಕಣ್ಣೀರಿನ ಕತೆ. ಎಲ್ಲರ ಕತೆಯೂ ಕೇಳಿದವರು ತನ್ನ ಮನದಲ್ಲಿ ಹುದುಗಿದ್ದ ನೋವು ವ್ಯಕ್ತಪಡಿಸದೆ ಅವರೆಲ್ಲರ ನೋವಿಗೂ ಸ್ಪಂದಿಸುತ್ತಿದ್ದರು. ಹೀಗೆ ಕಾಲ ಉರುಳುತ್ತಿತ್ತು. ಸಮಯದ ಪರಿವಿಲ್ಲದೆ ಮಗನ ಕರೆಗಳು ನಿಂತಿದ್ದವು. ಇವತ್ತು ಮತ್ತೆ ಮಗನ ಕರೆ ಎಂದಾಗ ಮನಸ್ಸು ತಳ್ಳನಿಸಿ ಹೋಗಿತ್ತು. ಬೇಡವಾದ ನೆನಪುಗಳು ಎಷ್ಟೇ ಸಮಾಧಿ ಮಾಡಿದರೂ ಮತ್ತೆ ಮತ್ತೆ ಎದುರಾಗುವ ಪರಿಗೆ ಏನನ್ನಬೇಕು? ಎಲ್ಲವೂ ಕಾಲಕ್ಕೆ ಬಿಟ್ಟಿದ್ದು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.